ಬಿ ಸಿ ಪಾಟೀಲ್ ಅವರು? ಪಾಪ ಬಿ ಸಿ ಪಾಟೀಲ್ ಅವರು ಗೊತ್ತು ಅವ್ರಿಗೆ, ಯಾಕಂದರೆ ಅವ್ರು ತಮ್ಮ ಎಷ್ಟು ಅವರ ಇದು ಅಂತ ಏನು ಬೆಲೆ ಅನ್ನೋದು ಅವ್ರಿಗೆ ಗೊತ್ತು. ಯಾಕಂದರೆ ತಗೊಂಡು ನಮ್ಮ ಪಕ್ಷ ಬಿಟ್ಟು ಬಿ ಸಿ ಪಾಟೀಲರು ತಮ್ಮನ್ನು ತಾವು ಮಾರ್ಕೊಂಡು ಹೋಗಿದ್ರು, ಬಿ ಜೆ ಪಿಗೆ ಮಾರ್ಕೊಂಡು ಹೋಗಿದ್ರು. ಅವರು ಪಾಪ ಅವ್ರಿಗೆ ಬೆಲೆ, ತಮ್ಮ ಬೆಲೆ ಏನು ಅನ್ನೋದು ಗೊತ್ತಿದೆಯಲ್ಲ. ಸೊ ಅದಕ್ಕೆ ಆ ಭಾಷೆಯನ್ನು ಮಾತನಾಡ್ತಾ ಇದ್ದಾರೆ. ಇನ್ ದ ಫ್ಲೋರ್ ಆಫ್ ಅ ಹೌಸ್ ಅಸೆಂಬ್ಲಿ ನಡಿಬೇಕಾದ್ರೆ ಜೆ ಡಿ ಎಸ್ನ ಸದಸ್ಯರು, ಈಗೇನೋ ಅವರಿಬ್ಬರು ಒಂದಾಗಿದ್ದಾರೆ, ಜೆ ಡಿ ಎಸ್ನ ಸದಸ್ಯರು ಫ್ಲೋರ್ನಲ್ಲಿನೇ ಮಾತನಾಡಿದ್ದಾರೆ. ದಾಖಲೆ ಸಮೇತ ದಾಖಲಾಗಿದೆ ಫ್ಲೋರ್ನಲ್ಲಿ. ನನ್ನ ಮನೆಯಲ್ಲಿ ವಿಶ್ವನಾಥ್ ಅನ್ನುವಂಥ ಎಮ್ ಎಲ್ ಎ, ಈಗೂ ಕೂಡ ವಿಶ್ವನಾಥ್ ಅವರು ಎಮ್ ಎಲ್ ಎ ಇದ್ದಾರೆ, 5 ಕೋಟಿ ತಂದಿಟ್ಟು ಇನ್ನಿಷ್ಟು ಕೋಟಿ ಅಂತ ಹೇಳಿದಾರಂತೆ. ಫ್ಲೋರ್ನಲ್ಲಿ ಮಾತಾಡಿದ್ದಿದೆ, ದಾಖಲೆ ಇದೆ. ಸೊ ಅದಕ್ಕೆ ಬಿ ಸಿ ಪಾಟೀಲ್ರು ಪಾಪ ಏನು ಹೇಳೋಕ್ಕಾಗುತ್ತೆ, ಅವ್ರ ಬೆಲೆ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವರ ಥರ ಬೇರೆಯವ್ರಂತ ತಿಳ್ಕೊಂಡು ಮಾತನಾಡ್ತಾ ಇದ್ದಾರೆ. ಕಿಚಡಿ ಸರ್ಕಾರ ಸದ್ಯದಲ್ಲೇ ಬೀಳುತ್ತೆ, ಆಮೇಲೆ ನಾವು ಎಂಟ್ರಿ ಆಗ್ತೀವಿ. ಇದು ನಮ್ಮ ಕಿಚಡಿ ಸರ್ಕಾರ ಅಲ್ಲ, ಅವರ ಒಂದು ಏನು ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾರಲ್ಲ, ಬಿ ಜೆ ಪಿ ಪಕ್ಷವನ್ನು ಸರ್ಕಾರವನ್ನು ತೆಗೆದಂಥವ್ರು, ಸಮ್ಮಿಶ್ರ ಸರ್ಕಾರವನ್ನು ಅವ್ರು ತೆಗೆದಂಥವ್ರು, ಅಥವಾ ವಚನ ಭ್ರಷ್ಟರು ಅಂತ ಹೇಳಿ ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಓಡಾಡಿದಂಥ ನಿದರ್ಶನಗಳಿದೆ. ಸೊ ಇದೆಲ್ಲ ಕಿಚಡಿ ಅವರಲ್ಲಿದೆ. ನಮ್ಮಲ್ಲಿ 136 ಜನ ನಾವು ಒಕ್ಕಟ್ಟಾಗಿದ್ದೀವಿ, ಒಗ್ಗರಲಾಗಿದ್ದೀವಿ. ನಮ್ಮದು ಸಾಲಿಡ್ ಜನಪರವಾದಂಥ ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದದಿಂದ ಬಂದಂಥ ಸರ್ಕಾರ. ಕೆಲ ಮಹಿಳೆಯರ ಒಂದು ಆಸೆ ಮೇಡಮ್ ಅದು, ಯಾಕಂದರೆ ಗೃಹಲಕ್ಷ್ಮಿ 2 ತಿಂಗಳಿಂದ ಬರ್ತಾ ಇದೆ.